ಎಲ್ಲರಿಗೂ ನಮಸ್ಕಾರ. ಗುರುಪೌರ್ಣಮಿಯ ಶುಭಾಶಯಗಳು. ನಿನ್ನೆ ಗುರುಪೌರ್ಣಮಿ ಇತ್ತಲ್ವ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಹೋಗಿದ್ದು ನಮ್ಮೂರ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ನಾವು ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿತ್ತು ನಾವು ಹೋಗೋಷ್ಟೊತ್ತಿಗೆ. ತುಂಬ ಚೆನ್ನಾಗೆಲ್ಲ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ಪ್ಲೇಸು ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ತುಂಬ ಪ್ರಶಸ್ತವಾಗಿದೆ ದೇವಸ್ಥಾನ ಇದು. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನಮ್ಮೂರ ಹತ್ರನೇ ಇದೆ. ತುಂಬ ದೊಡ್ಡದಾಗಿದೆ. ನೋಡ್ತಾ ಇದ್ದರೆ ನಾವು ಮೂಲ ದೇವರು ಮಂತ್ರಾಲಯ ಸ್ವಾಮಿ ನೋಡಿದ ಹಾಗೆ ಆಗುತ್ತೆ. ನೋಡ್ಬೋದು, ಇದು ದೇವಸ್ಥಾನ. ಇದು ಹೊರಗಡೆ ಎಲ್ಲ ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದು ಹೋಗಿ ಮಾಡ್ತಾ ಇರ್ತಾರೆ. ನೋಡ್ಬೋದು, ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದು ದೇವಸ್ಥಾನದ ಮುಂದೆ ಎಲ್ಲ ಈ ರೀತಿ ಇದೆ ಜಾಗ. ನೋಡ್ಬೋದು, ಈ ರೀತಿ ಇದೆ. ಇದು ಮುಗಿಸ್ಕೊಂಡು ನಾವು ಹೋಗಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ. ಅಲ್ಲಂತೂ ತುಂಬ ಅಂದರೆ ತುಂಬಾ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಏನಿಲ್ಲ ಅಂದರೆ ಕ್ಯೂನಲ್ಲಿ 1.5 ಅವರ್ ಹೋಗಿದ್ದೀವಿ ಕ್ಯೂನಲ್ಲೇ. ಅಷ್ಟೊಂದು ಜನ ಇದ್ದರು. ನೋಡ್ಬೋದು, ತುಂಬಾ ಜನ ಇದ್ದಾರೆ. ಇಲ್ಲಿ ಒಳಗಡೆ ಫೋಟೋ ವೀಡಿಯೋಸ್ ಅಲೋ ಇರಲಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲ, ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರೋದು. ಇದು ಒಳಗಡೆ ಈ ರೀತಿ ಕಾಣಿಸ್ತಾ ಇದೆ. ನಾನು ದೇವ್ರದ್ದು ಒಂದು ಫೋಟೋ ತೊಗೊಂಡು ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಈ ರೀತಿ ಇತ್ತು ನಮ್ಮ ದಿನ. ಹೇಗಿತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಕೊನೆಯಲ್ಲಿ ಬರಬೇಕಾದ್ರೆ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.